ಕೈಕೊಟ್ಟ ಮಳೆ ಧಾರವಾಡ ಜಿಲ್ಲೆಯ ರೈತರು ಇದೀಗ ಸಾಕಷ್ಟು ಕಂಗಾಲಾಗಿದ್ದಾರೆ. ಕುಂದಗೋಳದಲ್ಲಿ ಮಳೆ ಕಡಿಮೆ ಆಗ್ತಾ ಇರೋದ್ರಿಂದಾಗಿ ಬಿತ್ತಿದಂತ ಬೆಳೆಗಳು ಇದೀಗ ಒಣಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಕುಂದಗೋಳದಲ್ಲಿ ರೈತರು ಇದೀಗ ಕಂಗಾಲಾಗ್ತಾ ಇದ್ದಾರೆ. ಮಳೆಯ ಕೊರತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಕಂಡು ಬರ್ತಾ ಇರುವಂತದ್ದು. ಇದೇ ಕಾರಣಕ್ಕಾಗಿ ಇದೀಗ ಕುಂದಗೋಳದಲ್ಲೂ ಕೂಡ ಮಳೆಯ ಕೊರತೆ ಉಂಟಾಗಿದೆ. ಹೀಗಾಗಿ ಬಿತ್ತಿದಂತ ಬೆಳೆಗಳು ಕೂಡ ಇದೀಗ ಒಣಗ್ತಾ ಇರುವಂತಹ ಪರಿಸ್ಥಿತಿಗೆ ಬಂದಿದೆ. ಹೀಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೈತರು ಬೆಳೆದಂತಹ ಬೆಳೆಗಳು ಏನಿದೆ ಅದೆಲ್ಲವೂ ಕೂಡ ಇದೀಗ ಒಣಗ್ತಾ ಇರೋದ್ರಿಂದಾಗಿ ರೈತರು ಕಂಗಾಲಾಗಿರುವಂತದನ್ನ ನಾವು ಗಮನಿಸಬಹುದು. ಇನ್ನು ಅನ್ನದಾತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಕೂಡ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ನಿರ್ಮಾಣ ಆಗಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿ ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೀಗ ಮುಂದುವರೆದಿದೆ. ಕುಂದಗೋಳ ಸಹಾಯಕ ಕೃಷಿ ನಿರ್ದೇಶಕರಿಂದ ಬೆಳೆ ಹಾನಿ ವೀಕ್ಷಣೆಯನ್ನ ಕೂಡ ಮಾಡಲಾಗಿದೆ. ಬೆಳೆ ಸಮೀಕ್ಷೆಗೆ ಬಂದ ಅಧಿಕಾರಿಗಳಿಗೆ ರೈತರು ತರಾಟೆಯನ್ನ ಕೂಡ ತೆಗೆದುಕೊಂಡಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಈ ವರ್ಷ ಮುಂಗಾರು ಮಳೆ ಕೈ ಕೊಡ್ತು, ಇನ್ನೇನು ಜುಲೈನಲ್ಲಾದ್ರೂ ಹೆಚ್ಚು ಮಳೆ ಆಗುತ್ತೆ, ಕೃಷಿ ಚಟುವಟಿಕೆಗಳನ್ನ ನಾವು ಮಾಡಬಹುದು ಅಂತ ರೈತರು ಅಂದ್ಕೊಂಡಿದ್ರು. ಆದ್ರೆ ರಾಜ್ಯದ ಸಾಕಷ್ಟು ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದಾಗಿ ಇದೀಗ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತ ಬಿತ್ತಿದಂಥ ಬೆಳೆ ಎಲ್ಲ ಲಾಸ್ ಆಗೈತ್ರಿ. ಬೆಳೆ ವಿಮೆ ತುಂಬೇವಿ, ಬೆಳೆ ಸಾಕಷ್ಟು ಸಾಲ ಮಾಡಿ ನಾವು ಭೂಮಿ ಹಾಕೀವಿ, ಬರ್ತದನ್ನೋ ಆಶೆಕ್ಕೆ ಮಳೆರಾಯ ಕೈ ಕೊಟ್ಟಾನ್ರಿ. ಕೈ ಕೊಟ್ಟ ಬೆಳೆ ಎಲ್ಲ ನೋಡ್ರಿ ಎಲ್ಲ ಒಣಗಿ ಹೋಗೈತಿ. ಇಂಥ ಪರಿಸ್ಥಿತಿ ರೈತಂದಾಗೈತಿ. ಈಗ ಶೀಘ್ರ ನಮಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡದೆ ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡ್ಬೇಕು ಮತ್ತು ರೈತರಿಗೆ ಬೆಳೆ ಹಾನಿ ಕೊಡ್ಬೇಕು. ರೈತರ ಬೆಳೆ ತುಂಬದಂಥ ಬೆಳೆ ವಿಮೆ ಕೊಡಬೇಕು. ಹೋದ ಅತಿವೃಷ್ಟಿಯಿಂದ ಹಾನಿಯಾಗಿದೆ ಸರ್. ಹಾನಿಯಾಗಿದ್ದು ಸುದ್ದ ಬೆಳೆ ವಿಮಾನ ಕೊಟ್ಟಿಲ್ಲ ಅವರು, ಅದನ್ನು ಕೊಡ್ಬೇಕು. ಹೊಳ್ಳಿ ಇವತ್ತು ನಮ್ಮ ಕುಂದಗೋಳ ತಾಲೂಕಾ ಕೃಷಿ ನಿರ್ದೇಶಕರು ಬಂದು ಬೆಳೆ ವೀಕ್ಷಣೆ ಮಾಡ್ಕೊಂಡು ಹೋದರು. ಪಾಪ ಅವರು ಭಾಳ ಮರಗುಟ್ರು. ಎಲ್ಲ ರೈತರದ್ದು ಭಾಳ ಬೆಳೆ ಹಾಳಾಗೈತೆ ಅಂತೇಳಿ ಅವರು ಭಾಳ ನಮ್ಮ ಒಂದು ಮನಸ್ಸಿಗೆ ಒಂದು ನೋವು ಮಾಡ್ಕೊಂಡಂಥ ಉದಾಹರಣೆ ಇವತ್ತು ನಮ್ಮ ಗುಡಿಯಂಗಟಿ ಗ್ರಾಮ ರೈತನ ಜಮೀನ್ದಾಗ ನಡೀತಿದೆ. ಇಂಥದ್ದು ನಮ್ಗೆ ಈಗ ನೋಡ್ಕೊಂಡು ಹೋಗ್ತಾರ, ಇದು ಮಾಡ್ತಾರೆ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನೋಡ್ರಿ ರೈತರನ್ನ ಕಣ್ಣೀರು ಒರೆಸೋಂಥ ಕೆಲಸ ನೀವು